ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಈ ಲಾಗು ಇವತ್ತು ನಮ್ಮ ಕಝಿನ್ ಅವರ ಮಗಂದು 10th ಇಯರ್ ಬರ್ತಡೇ ಇತ್ತು. ಸೊ ಅದಕ್ಕೋಸ್ಕರ ಸಡನ್ನಾಗಿ ಆ್ಯಕ್ಚುಲಿ ಚಳಿ ಹೇಗಪ್ಪ ಹೋಗೋದು ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ವಿ. ಆದರೂ ರಿಲೇಷನ್ ಅಲ್ಲ, ಬಿಡೋಕ್ಕಾಗಲ್ಲ ಅಂತ ಹೇಳಿ ಸೊ ನಾನು, ಚೀಕು, ಉಲ್ಲಾಸು ಆಟೋಲ್ಲಿ ಹೊರಟ್ವಿ. ರಾಘು ಆ್ಯಕ್ಚುಲಿ ವರ್ಕ್ ಮೇಲೆ ಆಚೆ ಹೋಗಿದ್ರು. ಸರಿ ಹೋಗಿ ಬಂದ್ಬಿಡೋಣ, ಅಕ್ಕನೂ ಆ ಕಡೆಯಿಂದ ಬರ್ತಾಯಿದ್ರು. ಸೊ ಅಕ್ಕಗೆ ಕಾಲ್ ಮಾಡಿಕೊಂಡು ಹೊರಟ್ವಿ ಅಂತಲೇ ಹೇಳ್ಬೋದು. ಸೊ ಈಗ ಆಟೋ ಎಲ್ಲ ಬುಕ್ ಮಾಡ್ಕೊಂಡು ನಾವು ಹೋಗೋ ಅಷ್ಟರಲ್ಲಿ ಈ ಚಳಿಲಂತೂ ತುಂಬಾ ರಿಸ್ಕ್ ಆಯಿತು ಅಂತಲೇ ಹೇಳ್ಬೋದು. ಸೊ ಕೊನೆಗೆ ಅಕ್ಕನೂ ಸಹ ಮನೆ ಬಿಡ್ತೀನಿ, ನೀನು ಹತ್ತತ್ರ ಬಂದಾಗ ಕಾಲ್ ಮಾಡು ಅಂದರು. ಸೊ ಅದಕ್ಕೆ ಒಂದು ಸತಿ ಇನ್ಫಾರ್ಮ್ ಮಾಡೋಣ ಅಂತ ಹೇಳಿ ಕಾಲು ಸಹ ಮಾಡ್ತಾಯಿದ್ದೆ. ಸೊ ಏನಪ್ಪ ಅಂತ ಹೇಳಿದ್ರೆ, ಸಂಡೇ ಅಂತೀವಿ ನಾವು ಟ್ರಾಫಿಕ್ ಇರಲ್ಲ ಅಂತ, ಸಂಡೇನೂ ಸಹ ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಸೊ ಕೊನೆಗೂ ಸಹ ಪಾರ್ಟಿ ಅಲ್ಲಿಗೆ ಎಂಟ್ರಿ ಕೊಟ್ವಿ. ಸೊ ವೆಲ್ಕಮ್ ಟು ನಿಹಾಲ್ ಬರ್ತ್ಡೇ ಪಾರ್ಟಿ ಅಂತಲೇ ಹೇಳ್ಬೋದು. ಸೊ ಅಲ್ಲಿ ಹೋದ್ಮೇಲೆ ಆರಾಮಾಗಿ ಮಾತಾಡ್ಕೊಂಡು ಎಲ್ಲ ಕಸಿನ್ಸೂ ಸಹ ಕೂತಿದ್ವಿ ಅಂತಲೇ ಹೇಳ್ಬೋದು. ಚೀಕುಗೆ ಹೇಳ್ತಾ ಇದ್ವಿ, ಹೋಗಿ ಟ್ಯಾಟೋ ಹಾಕಿಸ್ಕೊಂಡು ಬಾರೋ, ಹಿಂದೆ ಟ್ಯಾಟೋ ಹಾಕಿಸ್ತಾ ಇದ್ದಾರೆ, ಅದೇ ಕಿಡ್ಸ್ಗೆ ಟ್ಯಾಟೋ ಹಾಕ್ತಾರಲ್ಲ ಆ ಟ್ಯಾಟೋ ಹಾಕ್ತಾಯಿದ್ದಾರೆ. ಹೋಗೋ ಉಲ್ಲಾಸು ಅಂದರೆ ಉಲ್ಲಾಸು ಹಚ್ಕೋತಾ ಇದ್ದ, ಚೀಕುನು ಇದು ಮಾಡ್ತಾಯಿದ್ದ. ಸೊ ಕೊನೆಗೆ ಅಕ್ಕ ಬಿಡಬೇಕಲ್ಲ, ನಮ್ಮ ಅಕ್ಕ ಕರ್ಕೊಂಡೋಗಿ ನಾನು ಹಾಕಿಸ್ತೀನಿ ಇರು ಅಂತ ಹೇಳಿ ಹೋದರು ಅಂತಲೇ ಹೇಳ್ಬೋದು. ಈಗ ನೋಡಿ ನಾವೆಲ್ಲ ಹಾಗೆ ಚಿಟ್ಚಾಟ್ ಮಾಡ್ಕೊಂಡು ಕೂತಿದ್ವಿ. ಸೊ ನಮ್ಮ ಅಕ್ಕ ಕರ್ಕೊಂಡೋಗಿ ಟ್ಯಾಟೋ ಹಾಕಿಸ್ತೀನಿ ಅಂತ ಹೇಳಿ ಟ್ಯಾಟೋನ ಹಾಕಿಸ್ಕೊಂಡಿದ್ರು. ಸೊ ಏನಪ್ಪ ಅಂತ ಹೇಳಿದ್ರೆ, ತುಂಬ ಅಪರೂಪದಲ್ಲಿ ಸಿಕ್ಕಾಗ ಸ್ವಲ್ಪ ಆದರೂ ಸಮಯನ ಟೈಮ್ ಸ್ಪೆಂಡ್ ಮಾಡಬೇಕಲ್ವ. ಸೊ ಒಂದು ಅಟ್ಲೀಸ್ಟ್ ನಾವು ಡೈಲಿ ನೋಡೋಕ್ಕಾಗಿಲ್ಲ ಅಂದ್ರೂ ಈ ರೀತಿ ಸ್ವಲ್ಪ ಸಿಕ್ಕಾಗ, ಫಂಕ್ಷನ್ಗಳು ಮಾಡಿದಾಗ ಕಂಪಲ್ಸರಿ ಮೀಟ್ ಆಗಬೇಕು ಅಂತ ಆಸೆ ಆಗುತ್ತೆ. ಸೊ ಅದಕ್ಕೋಸ್ಕರ ಎಷ್ಟೇ ಕಷ್ಟ ಆದರೂ, ಎಷ್ಟೇ ರಿಸ್ಕ್ ಆದ್ರೂ ಸಹ ಎಲ್ಲ ಫ್ರೀ ಮಾಡಿಕೊಂಡು ನಾವು ಈ ರೀತಿ ಫಂಕ್ಷನ್ಗಳನ್ನ ಅಟೆಂಡ್ ಮಾಡೋದು. ಸೊ ತುಂಬ ಅಪರೂಪ, ವರ್ಷಕ್ಕೊಂದು 5 ಸತಿ ಸಿಗ್ತೀವೋ ಅಥವಾ 6 ಸತಿ ಸಿಗ್ತೀವೋ, ಸಿಕ್ಕಾಗ ಒಂಥರ ಖುಷಿಯಾಗಿ ಸಿಗಬೇಕು. ಆ ರೀತಿ ನಮ್ಮಲ್ಲಿರುವಂಥವ್ರು ಪ್ರತಿಯೊಬ್ಬರದ್ದು ಸಹ ಅದೇ ಭಾವನೆ. ಈಗ ನಾವು ಕರೆದಾಗ ಅವರೂ ಸಹ ಅಷ್ಟೇ ಪ್ರೀತಿಯಿಂದ ಬರ್ತಾರಲ್ವ. ಸೊ ಅದಕ್ಕೋಸ್ಕರ ಇದು ನಮ್ಮ ದಿಯಾಕಂದ ದಿಯಾ ಪುಟ್ಟಿ. ಸೊ ಅವಳು ಸಹ ಟ್ಯಾಟೂನ ಹಾಕಿಸ್ಕೊಂಡು ಆಯಿತು. ತುಂಬಾ ಕ್ಯೂಟಿ ಅಂತಲೇ ಹೇಳ್ಬೋದು. ಕ್ಯೂಟಾಗಿ ಬಟರ್ಫ್ಲೈನ ಹಾಕಿಸ್ಕೊಂಡು ಸೊ ಹಾಗೆ ಒನ್ ಬೈ ಒನ್ ಪ್ರತಿಯೊಬ್ಬರೂ ಸಹ ಹಾಕೋತಾಯಿದ್ರು. ನಾನು ಸ್ವಪ್ನಕ್ಕಲ್ಲಿ ಮಾತಾಡ್ಕೊಂಡು ಕೂತಿದ್ವಿ. ಸೊ ನಮ್ಮ ಅಕ್ಕ ಗೊತ್ತಲ್ಲ, ಚೀಕುಗೆ ಎತ್ಕೊಂಡು ಟ್ಯಾಟೂನ ಹಾಕಿಸ್ಬೇಕು ಅಂತ. ಅವನಂತೂ ಎಷ್ಟು ಖುಷಿ ಪಟ್ಟ ಅಂತ ಹೇಳಿದ್ರೆ, ಚೀಕು ಅಷ್ಟು ಖುಷಿ ಪಟ್ಟ. ಅದನ್ನು ಈಗಲೂ ಸಹ ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೂ ಸಹ ಏನಂತಾರೆ, ಅಷ್ಟೇ ಖುಷಿಯಿಂದ ಮಮ್ಮಿ 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 ನೋಡು ಮಮ್ಮಿ ಅಂತ ತೋರಿಸ್ತಾನೆ ಇದ್ದ. ಸೊ ಒಂಥರ ವರ್ತಿಟ್ ಅಂತ ಅನ್ನಿಸ್ತು. ಸೊ ನೋಡಿ, ಮನೇಲಿದ್ದರೆ ಈ ರೀತಿ ಹ್ಯಾಪಿನೆಸ್ ಎಲ್ಲ ಸಿಗಲ್ಲ ಅಲ್ಲ. ಚಳಿ ಅಂತ ಹೇಳಿ ಆ್ಯಕ್ಚುಲಿ ಹೋಗೋದು ಬೇಡ ಅಂತಲೇ ನಾವೆಲ್ಲ ಅಂದ್ಕೊಂಡಿದ್ದು. ಸೊ ತುಂಬಾ ಚಳಿ ಇತ್ತು. ಸೊ ಆಟೋದಲ್ಲಿ ಬೇರೆ ಹೋಗೋದು, ನೈಟ್ ಬೇರೆ ಅಂತ. ಸೊ ಇಲ್ಲ, ನಾನು ಡೆಫಿನೆಟ್ಲಿ ಅವರು ಪಾಪ ಪ್ರತಿಯೊಂದಕ್ಕೂ ಸಹ ಬರ್ತಾರೆ, ನಾವು ಹೋಗಲೇಬೇಕು, ಎಲ್ಲರನ್ನೂ ನೋಡ್ದಂಗೆ ಆಗುತ್ತೆ ಅಂತ ಹೇಳಿ ಸೊ ಹೊರಟ್ವಿ. ಸೊ ಹೋಗಿದ್ದಕ್ಕೂ ಒಂಥರ ವರ್ತ್ ಅಂತ ಹೇಳೋದಲ್ಲ, ಪ್ರತಿಯೊಬ್ಬರನ್ನು ಸಹ ಸಿಕ್ಕಿದ್ರು. ಈ ರೀತಿ ಮಕ್ಕಳೂ ಸಹ ಖುಷಿ ಪಟ್ಟಲ್ವಾ. ಸೊ ಅಲ್ಲಿ ಇನ್ನೂ ಆ್ಯಕ್ಟಿವಿಟೀಸ್ ಇತ್ತು. ಆ್ಯಕ್ಚುಲಿ ನಾವು ವೀಡಿಯೋ ಮಾಡ್ಕೊಂಡಿಲ್ಲ, ಏನಂದರೆ ಫೋಟೋಶೂಟಲ್ಲಿ ಬ್ಯುಸಿ ಆಗೋಗಿದ್ವಿ. ಫೋಟೋಗಳನ್ನ ಹಿಡ್ಸ್ಕೊಂಡು ಎಷ್ಟು ಚೆನ್ನಾಗಿ ಬರ್ಸ್ಕೊತಾನೆ ನೋಡಿ ಚೀಕು ಟ್ಯಾಟೂನ. ಸೊ ಆಗೋಯ್ತು ಅಂತ ಅಂದ್ಕೊಂಡ ಅವನು, ಇನ್ನೂ ಇದೆ ಇರೋ ಅಂತ ಅಂದಾಗ ಅದೀಗಲೂ ತೋರಿಸ್ತಾನೆ, ಮಮ್ಮಿ ಸ್ಪೈಡರ್ ಮ್ಯಾನ್ ಅಂತ. ಆ್ಯಕ್ಚುಲಿ ಅವನಿಗೆ ಅದು ಟಿ ವಿಲಿ ಯೂಟ್ಯೂಬಲ್ಲಿ ನೋಡ್ತಾ ಇರ್ತಾನಲ್ಲ, ಸೊ ಅದೇ ಅವನಿಗೆ ಮೈಂಡಲ್ಲಿ ಸ್ಪೈಡರ್ ಮ್ಯಾನು ಅದು ಇದು ಅಂತ. ಸೊ ತುಂಬಾ ಖುಷಿಪಟ್ಟ ಅಂತಲೇ ಹೇಳ್ಬೋದು. ಸೊ ನೀವು ಸಹ ಯಾರಾದರೂ ಈ ಥರ ಫಂಕ್ಷನ್ಸ್ಗಳಿದ್ದರೆ ಆದಷ್ಟು ವಿಸಿಟ್ ಮಾಡೋಕ್ಕೆ ಪ್ರಯತ್ನ ಪಡಿ. ಸೊ ಚೀಕು ಆಯಿತು. ಚೀಕುದು ಆಗಿದ ತಕ್ಷಣ ಈಗ ನಮ್ಮ ಉಲ್ಲಾಸ್ ಸರ್ದಿ ಅಂತಲೇ ಹೇಳ್ಬೋದು. ಸೊ ಈಗ ಏನಂತಾರೆ, ಉಲ್ಲಾಸೂ ಸಹ ಟ್ಯಾಟೂ ಹಾಕ್ಕೊಳ್ಳೋಕ್ಕೆ ಬರ್ತಾನೆ. ಇಬ್ಬರು ಸಹ ಸೇಮ್ ಹಾಕ್ಕೊಂಡಿದ್ರು. ಇವನೇನು ಹಾಕ್ಕೊಂಡಿದ್ದ ಅದನ್ನೇ ಚೀಕುನು ಉಲ್ಲಾಸು ಸಹ ಹಾಕ್ಕೊಂಡ. ಸೊ ತುಂಬ ಖುಷಿಪಟ್ಟರು ಅಂತಲೇ ಹೇಳ್ಬೋದು. ಸೊ ಹಾಗೆ ಯಾರೆಲ್ಲ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ. ಸೊ ನಿಮ್ಮ ಒಂದು ಲೈಕು, ಕಮೆಂಟು ಇಷ್ಟ ಅಂದರೆ ನಮಗೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಆಗುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳಿದ್ರೆ, ಎಷ್ಟೋ ಜನ ಸಬ್ಸ್ಕ್ರೈಬ್ ಆಗದೇ ಹಾಗೆ ವೀಡಿಯೋ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ವೀಡಿಯೋ ನೋಡಿದ್ರೆ ಸೊ ನಮಗೂ ಸಹ ನಮ್ಮ ವೀಡಿಯೋಯಿಂದ ಇಷ್ಟು ಸಬ್ ಸಿಕ್ಕಿದೆ ಅಂತ ಖುಷಿಯಾಗುತ್ತೆ ಅಲ್ವಾ. ಸೊ ಹೀಗೆ ತಾನೇ ನಾನು
3K ಅಂದರೆ 3000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಹೆಚ್ಚಿಗೆ ಸಬ್ಸ್ಕ್ರೈಬರ್ಸ್ ಹಾಕಬೇಕು ಅಂತ ಹೇಳಿದ್ರೆ ಯಾರೆಲ್ಲ ವೀಡಿಯೋ ನೋಡ್ತಿದ್ರೆ ಅವ್ರೂ ಸಹ ಒಂದು ಲೈಕು ಕಮೆಂಟು ಸಬ್ಸ್ಕ್ರೈಬ್ ಮಾಡಿದ್ರೆ ಹಾಗೆ ಹೋಯ್ತು ಅಲ್ವಾ. ಸೊ ಈಗ ಉಲ್ಲಾಸನು ಸಹ ಎಷ್ಟು ಬೇಗ ಹಾಕ್ತಿದ್ರು ಅಂತ ಹೇಳಿದ್ರೆ ಅವರು ತುಂಬ ಫಾಸ್ಟ್ ಹಾಕ್ತಾಯಿದ್ರು. ಆ್ಯಕ್ಚುಲಿ ಅವರಿಗೆ ಪ್ರಾಕ್ಟೀಸ್ ಇರುತ್ತೆ, ಬಟ್ ಆದರೂ ಖುಷಿ ಆಗುತ್ತಲ್ಲ ಮಕ್ಕಳಿಗೆ ಈ ರೀತಿ ಆ್ಯಕ್ಟಿವಿಟೀಸು ಎಲ್ಲ ಇದ್ದರೆ. ಸೊ ನೋಡಿ, ತುಂಬ ಅಂದರೆ ತುಂಬಾ ರೆಡ್ ಡೇಂಜರ್ ಅಂತ ಹೇಳ್ತಾರೆ. ಆ್ಯಕ್ಚುಲಿ ರೆಡ್ಡೇ ಎಲ್ಲದಕ್ಕೂ ಸಹ ಲುಕ್ ಕೊಡೋದು ಅಂತಲೇ ಹೇಳೋದು. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಸಹ ಫೋಟೋಶೂಟ್ನೆಲ್ಲ ಮಾಡಿಸ್ಕೋತಾ ಇದ್ವಿ. ಉಲ್ಲಾಸೇ ನಮ್ಮ ವೀಡಿಯೋಗ್ರಾಫರು ಗೊತ್ತೇ ಇದೆಯಲ್ಲ. ಸೊ ಹಾಗೆ ಏನಂತಾರೆ ಬರ್ತ್ಡೇ ಪಾರ್ಟಿ. ಸೊ ಸಂಡೇ ಈವ್ನಿಂಗ್ ಇದ್ದಿದ್ದು, ನಾನಿವತ್ತು ಮಂಡೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಸೊ ನಿಹಾಲ್ ಪಾಪು ಅಲ್ಲ 10th ಇಯರ್ ಬರ್ಡೇ ಒಂದು. ಸೊ ಅವನಿಗೆ ನಿಮ್ಮ ಕಡೆಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ, ದಯವಿಟ್ಟು ಕಮೆಂಟಲ್ಲಿ ಸುಮ್ಮನೆ ನೈಸ್ ವ್ಲಾಗ್ ಹಾಗೆ ಹೀಗೆ ಅಂತ ಹಾಕಬೇಡಿ. ಕಮೆಂಟಲ್ಲಿ ವಿಡಿಯೋಗೆ ಸಂಬಂಧಪಟ್ಟಿರುವಂತಹ ಕಮೆಂಟ್ನ ಹಾಕೋಕ್ಕೆ ಟ್ರೈ ಮಾಡಿ, ಓಕೆನಾ. ಸೊ ಸುಮ್ಮನೆ ನೈಸ್ ವ್ಲಾಗ್ ಸಿಸ್ಟರ್ ಹಾಗೆ ಹೀಗೆ ಅಂತ ಹಾಕೋ ಬದಲು ವಿಡಿಯೋಗೆ ಸಂಬಂಧಪಟ್ಟಂತಹ ಕಮೆಂಟು ಅಥವಾ ಎಲ್ಲಿ ಏನಾದರೂ ಮಿಸ್ಟೇಕ್ ಆಯಿತಾ ಅದನ್ನು ಕಂಡುಹಿಡಿಯೋದು, ಆ ರೀತಿ ಕಮೆಂಟ್ ಹಾಕಿದ್ರೆ ನನಗೂ ಸಹ ನೀವು ಪೂರ್ತಿ ವಿಡಿಯೋ ನೋಡಿದ್ದೀರಾ ಅಂತ ಗೊತ್ತಾಗುತ್ತಲ್ವಾ. ಸೊ ನೋಡಿ, ಉಲ್ಲಾಸ್ಗೆ ಸ್ಕೂಲ್ ಚಿಂತೆ. ಸ್ಕೂಲಲ್ಲಿ ಏನಪ್ಪ ಹೇಳ್ತಾರೆ ಅಂತ ಅವರಂದರು ವಾಶ್ ಮಾಡಿದ್ರೆ ಹೊರಟು ಹೋಗುತ್ತೆ ಅಂತ. ಸೊ ಆ ಒಂದು ಕಾರಣಕ್ಕೆ ಹಾಕಿಸ್ಕೊಂಡ ಉಲ್ಲಾಸನು. ಸೊ ಇದು ಡೆಕೋರೇಷನ್ ಆಗಿತ್ತು, ನಿಹಾಲ್ದು ಬರ್ತ್ಡೇ ಡೆಕೋರೇಷನ್. ಸೊ ಈಗ ಕೇಕ್ ಕಟ್ ಮಾಡುವಂತಹ ಸಮಯ. ಸೊ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಕೇಕ್ ಇಟ್ಟೇ ಇಲ್ಲ. ಆಗಲೇ ನಮ್ಮ ಚಿಕ್ಕು ಹೀಗೆ ಅರ್ಜೆಂಟು, ಮಮ್ಮಿ ನಾನು ಕೇಕ್ ಕಟ್ ಮಾಡ್ತೀನಿ, ಮಮ್ಮಿ ನಾನು ಕೇಕ್ ಕಟ್ ಮಾಡ್ತೀನಿ ಅಂತ. ಸೊ ನಾವು ಎಷ್ಟು ಅವನಿಗೆ ಅಪ್ಪ ನಮ್ಮಕ್ಕ ಅದೇ ಏನು ಇಷ್ಟು ಕಟ್ಟ ಕೊಡ್ತಾನೆ ಇವನು, ಏನು ಇಷ್ಟು ಕಟ್ಟ ಕೊಡ್ತಾನೆ, ನೀನು ವೀಡಿಯೋ ಮಾಡು ಇಲ್ಲ ಉಲ್ಲಾಸ ಇಟ್ಕೋಬೇಕು, ಈ ರೀತಿ ಆಗೋಗಿತ್ತು. ಸೊ ಹಾಗೆಯೇ ಏನೂ ಮಾಡೋಕ್ಕಾಗಲ್ಲ. ಎಲ್ಲ ಕೇಕ್ ಕಟ್ ಮಾಡೋಕ್ಕಿಂತ ಮುಂಚೆನೇ ಎಲ್ಲಿ ಏನು ಮಾಡಿಬಿಡ್ತಾರೋ ಮಕ್ಕಳು ಅನ್ನೋ ಭಯದಲ್ಲೇ ಇದ್ವಿ. ಪಾಪ ಉಲ್ಲಾಸ್ ನೋಡಿ ಅವನ್ನ ಹಾಗೇ ಇಟ್ಕೊಂಡಿದ್ದ, ಕ್ಯಾಪೂ ಸಹ ಹಾಕ್ಕೊಂಡು, ಮಮ್ಮಿ ನಾನು ಅಲ್ಲಿ ನಿಂತ್ಕೊಳ್ಳಲ್ಲ ಮಮ್ಮಿ, ಬರ್ತೀನಿ ಮಮ್ಮಿ ಅಂತ ಒಂದು ಕಡೆ ಅಂತಾನೆ. ನಾನು ಇಲ್ಲ ಬೇಡ ಸುಮ್ಮನಿರಪ್ಪ ಎಲ್ಲರೂ ಇದ್ದಾರೆ ನೀನು ನಿಂತ್ಕೋಬೇಕು ಅಂತ ನಾನು. ಸೊ ಕೊನೆಗೂ ನನಗೆ ಅಲ್ಲಿ ಚಿಕ್ಕ ಮಕ್ಕಳಿದ್ರಲ್ಲ, ಸೊ ಆ ಒಂದು ಭಯ, ಎಲ್ಲಿ ಕೇಕ್ನ ಏನು ಮಾಡ್ತಾರೆ ಅಂತ. ಬೇಕಾದ್ರೆ ನೀವು ವೀಡಿಯೋಲಿ ಅಬ್ಸರ್ವ್ ಮಾಡೋದು ನಮ್ಮ ಉಲ್ಲಾಸ್ ಹೆಂಗೆ ಮಮ್ಮಿ ಅಂತ ಆ ಚೀಕುಗೆ ಹೇಳ್ಕೊತಾನೆ. ಸೊ ಕೊನೆಗೆ ಫ್ರಂಟಲ್ಲಿದ್ದವನು ಲಾಸ್ಟಲ್ಲಿ ಬಂದ್ಬಿಟ್ಟ. ಯಾಕಂತ ಹೇಳಿದ್ರೆ ಆ ಕೇಕ್ನ ಎಲ್ಲಿ ತಳ್ಬಿಡ್ತಾನೋ ಅಂತ ಹೇಳ್ಬಿಟ್ಟು ನಾವೇ ಉಲ್ಲಾಸ್ ಈ ಕಡೆ ಕರ್ಸ್ಕೊಳ್ಳೋ ಉಲ್ಲಾಸ್ ಪಾಪ ಅಂತ ಹೇಳಿ ಕರ್ಸ್ಕೊಂಡ್ವಿ. ಅವನಿಗೆ ಆ್ಯಕ್ಚುಲಿ ಅವ್ನು ಕೇಕ್ ಕಟ್ ಮಾಡಬೇಕು ಅನ್ನೋ ಫೀಲಿಂಗ್ ಅವನಿಗೆ. ಸೊ ನಾನು ಅಂದೆ, ನೆಕ್ಸ್ಟ್ ನಿಂದು ಬರ್ತಡೇ ಮಾಡುವ, ಇವಾಗ ಕೇಕ್ ಕಟ್ ಮಾಡುವ, ಇವಾಗ ಅಣ್ಣನ ಬರ್ತಡೇ ಅಂದಮೇಲೆ ಸಮಾಧಾನ ಮಾಡಿಕೊಂಡು ಈ ಕಡೆ ಲಾಸ್ಟಲ್ಲಿ ನಿಂತ್ಕೊಂಡ ಅಂತಲೇ ಹೇಳ್ಬೋದು. ಸೊ ನೋಡಿ, ಕೊನೆಗೂ ಸಹ ನಿಹಾಲ್ದು ಹ್ಯಾಪಿ ಬರ್ಡೇ 10th ಇಯರ್ದು ಮುಗೀತು. ಸೊ ಒನ್ಸ್ ಅಗೇನ್ ನಿಹಾಲ್ ಹ್ಯಾಪಿ ಬರ್ಡೇ, ಹೀಗೆ ಖುಷಿಯಾಗಿರಿ. ಮತ್ತು ನೆಕ್ಸ್ಟ್ ಇಯರೂ ಸಹ ಬರ್ತ್ಡೇ ಮಾಡಿಕೊಂಡಾಗ ನಮ್ಮನ್ನು ಇನ್ವೈಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ದಿಯಾನು ಸಹ ಅಲ್ಲೇ ಇತ್ತು. ಈ ಕಡೆ ಚೀಕು ನೋಡಿ, ಅವ್ನು ಕೇಕ್ ಕಟ್ ಮಾಡಿಲ್ಲ ಅಂತ ಹೇಳಿ ಕೋಪ ಅವನಿಗೆ. ಸೊ ಕೋಪದಲ್ಲೂ ಸಹ ಪಾಪ ಉಲ್ಲಾಸ್ ಹಂಗೆ ಪಾಪ ಮ್ಯಾನೇಜ್ ಮಾಡ್ತಾಯಿದ್ದ. ಆ ಕಡೆ ವಿಶ್ ಮಾಡಲೋ ಇವನು ಹಿಡ್ಕೊಳ್ಳೋ ಆ ರೀತಿ ಆಗೋಗಿತ್ತು. ಮೇನ್ ಪಿಲ್ಲರ್ ಉಲ್ಲಾಸ್ ಅಂತಲೇ ಹೇಳ್ಬೋದು. ಸೊ ತುಂಬ ಕ್ಯೂಟಾಗಿ ತುಂಬ ಜನ ಮಕ್ಕಳಿದ್ರಲ್ಲ, ಸೊ ಆ ಸ್ಟೇಜು ಕವರ್ ಆಗೋಗಿತ್ತು ಫುಲ್ಲು ಅಂತಲೇ ಹೇಳ್ಬೋದು. ಸೊ ಒಬ್ಬೊಬ್ರಿಗೂ ಒಂದೊಂದ್ರ ಮೇಲೆ ಕಣ್ಣು, ಆ ಡೆಕೋರ್ ಮೇಲೆ ಕಣ್ಣು, ಆ ಡೆಕೋರ್ ಐಟಮ್ಸ್ಗಳ ಮೇಲೆ ಕಣ್ಣು, ಕೇಕ್ ಮೇಲೆ ಕಣ್ಣು, ಅಲ್ಲಿಟ್ಟಂತಹ ಬಾಕ್ಸ್ಗಳ ಮೇಲೆ ಕಣ್ಣು, ಅಲ್ಲಿ ಕೊಡ್ತಾ ಇದ್ದಂತಹ ರಿಟರ್ನ್ ಗಿಫ್ಟ್ಗಳ ಮೇಲೆ ಕಣ್ಣು, ಆ ರೀತಿಯೇ ಇತ್ತು ಅಂತಲೇ ಹೇಳ್ಬೋದು. ಸೊ ಕೊನೆಗೂ ಸಹ ಕೇಕ್ ಕಟ್ಟಿಂಗ್ ಎಲ್ಲ ಆಗಿ ನಾವು ಏನು ಗಿಫ್ಟ್ ಕೊಡಬೇಕು ಅದನ್ನು ಸಹ ಕೊಟ್ಟು ಫೋಟೋಗೆ ನಿಂತ್ಕೊಂಡ್ವಿ. ಸೊ ನಿಹಾಲ್ದು ಅಕ್ಕ, ಭಾವ ಹಾಗೆ ದೊಡ್ಡಮ್ಮ, ಮತ್ತೊಂದು ದೊಡ್ಡ ಅಕ್ಕ ಅಂತಲೇ ಹೇಳ್ಬೋದು, ದೊಡ್ಡಮ್ಮ ಮಗಳು. ಸೊ ಈ ರೀತಿ ಈ ಫೋಟೋನ ನಾವು ಹಿಡಿಸ್ಕೊಂಡ್ವಿ. ಸೊ ತುಂಬ ಖುಷಿ ಆಯಿತು. ಸೊ ನೀವು ಸಹ ಈ ಒಂದು ಲಾಗ್ನ ಖುಷಿ ಪಟ್ಟಿರ್ತೀರ ಅಂತ ಅಂದ್ಕೋತೀನಿ. ಈಗ ಊಟದ ಸಮಯ. ಸೊ ಊಟ ಫಂಕ್ಷನ್ ಆದಮೇಲೆ ಊಟಕ್ಕೆ ಕೂರಲೇಬೇಕಲ್ಲ. ಸೊ ಕೇಕ್ ಜೊತೆಗೆ ಸೌತ್ ಇಂಡಿಯನ್ ಅಂತಲೇ ಹೇಳ್ಬೋದು, ಹೆಸರುಬೇಳೆ
ಮತ್ತು ಉಪ್ಪಿನಕಾಯಿ, ಗೋಬಿ ಮಂಚೂರಿ, ಪಾಯಸ, ರಸಗು ಅದೇನೋ ಚಮಚಮ್ ಅಂತಾರಲ್ಲ, ಚಮಚಮ್ಮು, ಈ ರೀತಿ ಸೆಟ್ ದೋಸೆ, ಸಾಗು, ಸೊ ಪ್ರತಿಯೊಂದೂ ಸಹ ಇತ್ತು. ವಾಂಗಿಬಾತು, ಮಾಮೂಲಿ ಅನ್ನ, ಸಾರು, ರಸಮು, ಮಜ್ಜಿಗೆ ಎಲ್ಲ ಗೊತ್ತೇ ಇರುತ್ತಲ್ಲ ನಿಮಗೆ. ಸೊ ಆ ರೀತಿ ಎಲ್ಲ ಇತ್ತು. ನಮ್ಮ ಚೀಕು ಸುಮ್ಮನೆ ಅವನಿಗೂ ಒಂದು ಎಲೆ ಬೇಕು ಅಂತ ಹಾಕಿಸ್ಕೊಂಡು ಸ್ವಲ್ಪ ಹಾಕ್ಕೊಂಡು ತಿಂದ. ಹಾಗೆ ನಾವೂ ಸಹ ಫಂಕ್ಷನ್ ಮುಗಿಸ್ಕೊಂಡು ನಾನು ಸಹ ಆಟೋ ಬುಕ್ ಮಾಡಿಕೊಂಡೆ. ಇಲ್ಲಿ ಕಾರ್ ಪಾರ್ಕಿಂಗ್ ಸಿಗೋಲ್ಲ ಅಂತ ಹೇಳಿ ನಮ್ಮ ಭಾವ ಅವ್ರೂ ಸಹ ಆಟೋ ಮಾಡ್ಕೊಂಡೇ ಬಂದಿದ್ದರು ಈ ಸರಿ. ಸೊ ನೋಡಿ ಈ ರೀತಿ. ಸೊ ಅವ್ರ ಆಟೋ ಬಂದ್ಬಿಡ್ತು, ನಂದಿನ್ನೂ ಬಂದಿರಲಿಲ್ಲ. ನಂದೆ ಪರವಾಗಿಲ್ಲ ಹೋಗಿ, ಅವ್ರದ್ದು ತುಂಬ ಹತ್ರ ಬೇರೆ, ನೆಕ್ಸ್ಟ್ ಆಟೋಗಳು ಸಿಗೋಲ್ಲ, ನೀವು ಹೋಗಿ ನೆಕ್ಸ್ಟ್ ನಾನು ಬುಕ್ ಮಾಡ್ಕೋತೀನಿ ಅಂದರೆ ಅವ್ರು ಹೋಗಿ 2 ಮಿನಿಟ್ಸ್ಗೆ ನನಗೂ ಸಹ ಆಟೋ ಬಂತು ಅಂತಲೇ ಹೇಳ್ಬೋದು. ಸೊ ಅಕ್ಕ ಅದೇ ಅಂತಿದ್ರು, ಒಬ್ಬಳೇ ಹೇಗೆ ಇರ್ತೀಯ, ಚೀಕುದು ಭಯ, ಬೇರೆ ಏನೂ ಅಲ್ಲ, ಚೀಕುದು ರೋಡ್ ಸೈಡ್ ಬೇರೆ ಅಲ್ವಾ. ಸೊ ಹುಷಾರು ಅಂದ್ಕೊಂಡೇ ಹೋಗ್ತಾಯಿದ್ರು ಅವರು. ಸೊ ಹಾಗೆ ಅವರೂ ಸಹ ಆಟೋ ಆಗ್ತೀವಿ ವಿತಿನ್ 2 ಮಿನಿಟ್ಸ್ ಅಂತಲೇ ಅನ್ಬೋದು. ನಮ್ಮ ಆಟೋನೂ ಸಹ ಬಂತು. ಸೊ ಆಟೋ ಬಂದಮೇಲೆ ನಾವು ಸಹ ಸಿಕ್ಕಾಪಟ್ಟೆ ಚಳಿ ಇತ್ತು ಅಂತಲೇ ಹೇಳ್ಬೋದು. ಬರಬೇಕಾದ್ರೆ ಸ್ವಲ್ಪ ಇತ್ತು ಚಳಿ, ಇಲ್ಲ ಅಂತಲ್ಲ, ಹೋಗ್ಬೇಕಾದ್ರೆ ಅಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು. ಸೊ ನಾವು ಸಹ ಮನೆ ರೀಚ್ ಆದ್ವಿ ಅಂತಲೇ ಹೇಳ್ತೀನಿ. ಸೊ ಮನೆ ರೀಚ್ ಆಗೋಕ್ಕಿಂತ ಮುಂಚೆ ನೋಡಿ, ಆ ರೋಡಲ್ಲಿ ಅದ್ಯಾವುದೋ ಗಾಡಿ ಮೇಲೆ ನಿಂತ್ಕೊಂಡು, ಆ ಗಾಡೀಲೂ ಈ ನನ್ನ ಮಗಂದು ಅವಾಂತರ ಸಾಕಾಗೋಗಿದೆ. ಒಂದು ಫಂಕ್ಷನ್ಗೆ ಹೋಗೋದು ಸಾಕು, ಈ ಚೀಕುನ ಮೇಂಟೈನ್ ಮಾಡೋದು ಸಾಕು ಅಂತ ಅನ್ನಿಸ್ಬಿಡುತ್ತೆ. ಸೊ ಮನೆಗೆ ಬಂದಿದ ತಕ್ಷಣ ಮಕ್ಳಿಗೆ ಕ್ಯೂರಿಯಾಸಿಟಿ ಇರುತ್ತಲ್ಲ, ರಿಟರ್ನ್ ಗಿಫ್ಟ್ ಏನಿದೆ ಅಂತ. ಸೊ ಅದೇ ರೀತಿ ನಮ್ಮ ಹುಲಾಸನ್ನು ಸಹ ಓಪನ್ ಮಾಡಿಕೊಂಡು ರಿಟರ್ನ್ ಗಿಫ್ಟನ್ನ ಇದ್ದ. ಸೊ ಹಾಗೆ ಚೀಕುಗೂ ಸಹ ಒಂಥರ ಕ್ಯೂರಿಯಾಸಿಟಿ, ಅಣ್ಣ ಏನೋ ಓಪನ್ ಮಾಡ್ತಿದ್ದಾನೆ ಅಂತ ಹೇಳಿ ಅವನು ಸಹ ಓಪನ್ ಮಾಡಬೇಕು ಅಂತ ಅವ್ನ ಬಾಕ್ಸನ್ನು ಸಹ ತೊಗೊಂಡ ಅಂತಲೇ ಹೇಳ್ಬೋದು. ಸೊ ಆ್ಯಕ್ಚುಲಿ ತುಂಬ ಕ್ಯೂಟಾಗಿದೆ ಅಂತಲೇ ಹೇಳ್ಬೋದು. ಉಲ್ಲಾಸ್ಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ಏನಪ್ಪ ಒಂದು ರಿಟರ್ನ್ ಗಿಫ್ಟು ನೋಡಿ, ನಮ್ಮ ಚೀಕು ಯಾರ ಹೆಲ್ಪು ಬೇಡ ಅವನಿಗೆ, ಅವನೇ ಆರಾಮಾಗಿ ಆ ಒಂದು ಬಾಕ್ಸ್ನ ಓಪನ್ ಮಾಡ್ತಿದ್ದಾನೆ. ಆ್ಯಕ್ಚುಲಿ ನನಗೆ ಯಾವ ರೀತಿ ಹೆಲ್ಪು ಇಲ್ಲ ನೋಡಿ, ಅವನೇ ಕ್ಲೀನಾಗಿ ಅದನ್ನು ಓಪನ್ ಮಾಡ್ದ. ಸೊ ಈಗ ಬಾಕ್ಸನ್ನು ಸಹ ಅವರ ಅಣ್ಣ ಹೇಗೆ ಓಪನ್ ಮಾಡಿದನೋ ಅದೇ ರೀತಿ ಓಪನ್ ಮಾಡಿ ತೋರಿಸ್ಬೇಕು ಅಂತ ಹೇಳಿ ಇದು ಮಾಡಿದ್ರೆ. ಕ್ಯೂಟಾಗಿದೆ ಅಲ್ಲ ಈ ಒಂದು ಬಾಟಲ್, ಮಗ್ ಅಂತಲೇ ಹೇಳ್ಬೋದು. ಸೊ ಏನಾದರೂ ಕುಡಿಬೋದು, ಕೋಕೋ ಕೋಲಾ ಆಗಿರ್ಬೋದು, ಮಿಲ್ಕ್ ಆಗಿರ್ಬೋದು, ಜ್ಯೂಸಸ್ ಆಗಿರ್ಬೋದು, ಏನಾದರೂ ಕುಡಿಬೋದು, ಬೋರ್ಮಿಟಾ, ಈ ರೀತಿ ತುಂಬ ಕ್ಯೂಟಾಗಿದೆ, ಯುನೀಕ್ ಆಗಿದೆ ಅಂತಲೇ ಹೇಳ್ಬೋದು. ವರ್ತ್ ಇಟ್. ಥ್ಯಾಂಕ್ ಯು ವೀನಾಸಿಸ್, ನಿಮ್ಮ ಒಂದು ರಿಟರ್ನ್ ಗಿಫ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಹುಲಾಸ್ಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಸೊ ಕೊನೆಗೆ ನನಗೆ ಸ್ಪೈಡರ್ನ ತೋರಿಸ್ತಾಯಿದ್ರು. ಈ ಚೀಕು ತರಲೆ ಸ್ವಲ್ಪ ತೋರಿಸೋ ಅಂದರೆ ಅವನಿಗೆ ಆ ಬಾಟಲ್ ಮೇಲೆ ಕಣ್ಣು. ಒಂದು ಸ್ವಲ್ಪ ತೋರಿಸ್ತಾನೆ, ಈ ಕಡೆ ಉಲ್ಲಾಸ್ ತೋರಿಸಿದಾನಲ್ಲ ಅವನದು ವೀಡಿಯೋ ಮಾಡ್ತೀನಿ ಅಂದ್ಬಿಟ್ಟು ಓಡಿ ಬಂದು ಇವ್ನು ತೋರಿಸೋನು. ಇವಂದಾದಮೇಲೆ ಆ ಕಡೆ ಏನಂತಾರೆ, ಉಲ್ಲಾಸ್ತು ತೋರಿಸ್ತಾ ಇದ್ದಾನೆ ಅಂತ ಹೇಳಿ ಮತ್ತೆ ರಿಟರ್ನ್ ಬರೋನು. ಸೊ ಇದೇ ಆಗೋಗಿತ್ತು. ಆ್ಯಕ್ಚುಲಿ ಚೀಕು ಓಪನ್ ಮಾಡಿರೋಂತಹ ಕಲರ್ ಇಷ್ಟ ಅಂತ ಹೇಳಿ ಉಲ್ಲಾಸ್ ನನಗೆ ಇದೇ ಕಲರ್ ಬೇಕು ಮಮ್ಮಿ ಅಂತ ಹೇಳ್ತಾ ಇದ್ದ. ಸೊ ಇಬ್ಬರಲ್ಲಿ ಯಾರು ಕುಡಿದ್ರೂ ಓಕೆ ಅಲ್ಲ, ತುಂಬ ಕ್ಯೂಟಾಗಿ ಯುನೀಕಾಗಿತ್ತು ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬರಿಗೂ ಸಹ ಈ ಒಂದು ಬರ್ತ್ಡೇ ಲಾಗ್ ಇಷ್ಟ ಆಗಿರುತ್ತೆ. ಸೊ ಇಷ್ಟ ಆಗಿದ್ರೆ ಗೊತ್ತಾಯಿದೆಯಲ್ಲ, ಲೈಕು ಕಮೆಂಟು ಮಾಡಿ, ಈ ಹುಡುಗರು ತರಲೆನ ಇದೇ ರೀತಿ ಎಂಜಾಯ್ ಮಾಡಿ. ಸೊ ಚೀಕು ಅಂತೂ ಫುಲ್ ಎಂಜಾಯ್ ಮಾಡ್ದ. ಒಂದು 4 hours, ನಾವು 6:30 ಮನೆ ಬಿಟ್ಟಿದ್ದು, 4 hours ಹೇಗೆ ಎಂಜಾಯ್ ಮಾಡಿದ್ವಿ, ಎಂಜಾಯ್ ಅನ್ನೋದಕ್ಕಿಂತ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಅನ್ನೋದೇ ಗೊತ್ತಾಗಿಲ್ಲ ನೋಡಿ. ಮತ್ತೆ ಉಲ್ಲಾಸ್ ತೋರಿಸ್ತಾ ಅಂತ ಹೇಳಿ ಮತ್ತೆ ಈ ನನ್ನ ಮಗ ಬಂದು ತೋರಿಸ್ತಾರೆ. ನಾನು ನಿಂದು ವೀಡಿಯೋ ಮಾಡಲ್ಲ ಅಂತ ಹೇಳಿ ವೀಡಿಯೋನ ಎಂಡ್ ಮಾಡಿದೆ. ಸೊ ಇದು ಸ್ವಲ್ಪ ಕೆಲವೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಸೊ ಇಷ್ಟ ಆದರೆ ಪೂರ್ತಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಕೇಕ್ ಅಂತೂ ತುಂಬಾ ಚೆನ್ನಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮಕ್ಕಳು ಸಹ ಈ ಒಂದು ಟ್ಯಾಟೂನ ಹಾಕಿಸ್ಕೊಂಡು ಖುಷಿಪಟ್ಟರು ಅಂತಲೇ ಹೇಳ್ಬೋದು. ಸೊ ಕಸಿನ್ಸ್ ಜೊತೆ ಕೆಲವೊಂದು ಫೋಟೋಗಳನ್ನು ಸಹ ಕ್ಲಿಕ್ ಮಾಡಿಸ್ಕೊಂಡ್ವಿ. ಸೊ ಇದೆಲ್ಲ ಆದಮೇಲೆ ಮನೆಗೆ ನಾವು ಸಹ ಬಂದ್ವಿ ಅಂತಲೇ ಹೇಳ್ಬೋದು. ಸೊ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ಇವಾಗ ಆಲ್ಮೋಸ್ಟ್ ಎಷ್ಟು ಗೊತ್ತಾ ಟೈಮು, 10, ನಿಮಗೆ ಕಾಣಲ್ಲ ಅಂದ್ಕೋತೀನಿ, 10:20 ಆಗೋಗಿದೆ. ನಾವು ಮನೆ ರೀಚ್ ಆಗೋಷ್ಟರಲ್ಲಿ, ಈ ಚಳಿಲಿ ಈ ಆಟೋಲಿ ನಾವು ಬರೋ ಅಷ್ಟರಲ್ಲಿ ಸಾಕಾಯಿತು. ಸೊ ಸದ್ಯಕ್ಕೆ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ. ಗೊತ್ತೇ ಇದೆಯಲ್ಲ, ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.